ಫೋನ್ ಚಾಲು ಮಾಡಿರಲ್ರಿ ಇಯರ್ಫೋನ್ ಕಲೆಕ್ಷನ್ ಮಾಡಿರಲ್ಲ ಹಾಂ ಅಷ್ಟೇ ನಿಂತ್ಬಿಡ್ರಿ ಎಲ್ಲ ಬಂದು ರೈಟಾ ಪರಿಚಯ ಆಗ್ಬೋದಲ್ಲ ಇಲ್ಲಿ ಹೇಳ್ರಿ. ನಮಸ್ಕಾರ, ನಾನು ಜಿಲ್ಲಾ ಕಾರ್ಯದರ್ಶಿ ಗಣೇಶ್ ಅರ್ಕುನಿ, KRS ಪಾರ್ಟಿ. ನಮಸ್ಕಾರ, ನಾನು ಚಂದ್ರಶೇಖರ್ ದೊಡ್ಡಮನಿ, KRS ಪಕ್ಷದ ಸೈನಿಕ. ನಮಸ್ಕಾರ, ಉಮೇಶ್, KRS ಪಕ್ಷದ ಸೈನಿಕ. ನಮಸ್ಕಾರ, ಹೆಸರು ಟಿ ನಜೀರು, ಹೊಸಪೇಟೆ, ವಿಜಯನಗರ ಡಿಸ್ಟಿಕ್ ತಾಲೂಕು ಅಧ್ಯಕ್ಷ. ನಮಸ್ಕಾರ, ಶಿವಾನ್ ಉಗ್ಲೂರು, ವಿಜಯನಗರ ಜಿಲ್ಲಾಧ್ಯಕ್ಷ, KRS ಪಾರ್ಟಿ. ನಮಸ್ಕಾರ, ನಮ್ಮ ಹೆಸರು ನಾಗರಾಜ್ ಗೋಳಿ ಅಂತೇಳಿ, ಹೊಸಪೇಟೆ ತಾಲೂಕು ಕಾರ್ಯದರ್ಶಿ. ನಮಸ್ಕಾರ, ನಾನು ಶ್ರೀನಿವಾಸ್ ಅಂತೇಳಿ, KRS ಪಕ್ಷದ ಕಾರ್ಯಕರ್ತ. ನಮಸ್ಕಾರ, ನನ್ನ ಹೆಸರು ವೆಂಕಟರಮಣ ಅಂತೇಳಿ, ವಿಜಯನಗರ ಜಿಲ್ಲಾ ಕಾರ್ಯದರ್ಶಿ. ಹಾಗೆ ನಮ್ಮ ಕ್ಯಾಮರಾಮ್ಯಾನ್ ಅವರು ಪರಿಚಯ ಆಗಬೇಡಿ. ನಮಸ್ಕಾರ, ನಾನು ಕೆ ಕೃಷ್ಣ ಅಂತೇಳಿ, KRS ಪಕ್ಷದ ಹೊಸಪೇಟೆ ತಾಲೂಕು ಪ್ರಧಾನ ಕಾರ್ಯದರ್ಶಿ. ನಮಸ್ಕಾರ, ನಾನು ವರುಣ್ ಕುಮಾರ್ ತೋಣಗಟ್ಟೆ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ, ವಿಜಯನಗರ. ಹಾಗೆಯೇ ಅವ್ರದ್ದೊಂದು ಪರಿಚಯ ಆಗಬೇಡಿ. ನಮ್ಮ ಮೂಲ ಅವರು. ನನ್ನ ಹೆಸರು ಕುಮಾರ್ ನಾಯ್ಕ, ರಾಯಚೂರಿನಿಂದ ಬಂದಿನಿ ಇಲ್ಲಿ ಹೊಸಪೇಟೆಗೆ. ನನ್ನ ಸೈನಿಕ್, KRS ಪಾರ್ಟಿಯು ಸೈನಿಕ್. ಸೊ ಬಂಧುಗಳೇ ನಮಸ್ಕಾರ. ನಾವು ಇವತ್ತು ವಿಜಯನಗರ ಜಿಲ್ಲೆ ವ್ಯಾಪ್ತಿಯಲ್ಲಿ ಬರುವಂಥ ಒಂದಿಷ್ಟು ಸಮಸ್ಯೆಗಳನ್ನು ತೆಗೆದುಕೊಂಡು ಬಂದಿದ್ದೀವಿ ನಮ್ಮ ಜಿಲ್ಲಾಧಿಕಾರಿಗಳಿಗೆ ಕಾಣಲಿಕ್ಕೆ. ಮೊದಲನೇದಾಗಿ ಹೂವಿನಡಗಲಿ ತಾಲೂಕು ವ್ಯಾಪ್ತಿಯಲ್ಲಿ ಬರುವಂಥ ಕುಡುಗೋಲಮಟ್ಟಿ ಏತ ನೀರಾವರಿ ವಿಚಾರವಾಗಿ ಇವತ್ತು ಜಿಲ್ಲಾಧಿಕಾರಿಗಳಿಗೆ ಭೇಟಿಯಾಗಲಿಕ್ಕೆ ನಾವು ಬಂದಿದ್ದೀವಿ. ಜಿಲ್ಲಾಧಿಕಾರಿಗಳು ಬೆಂಗಳೂರಲ್ಲಿ ಏನೋ ಸಭೆ ಇದೆ ಅಂತ ಹೇಳ್ಬಿಟ್ಟು, ಗೊತ್ತಿಲ್ಲ ಏನು ಸಭೆ ಅಂತ ಹೇಳ್ಬಿಟ್ಟು, ಮೂಲಗಳ ಮುಖಾಂತರ ಈಗ ತಿಳ್ಕೊಂಡಿದ್ದೀವಿ. ಹಾಗಾಗಿ ADC ಅವ್ರನ್ನಾಗಲಿ ನಾವು ಇವತ್ತು ಭೇಟಿಯಾಗಿ ಹೋಗೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀವಿ. ಮುಖ್ಯವಾಗಿ ಇವತ್ತು ಹೂವಿನಡಗಲಿ ತಾಲೂಕಿನಲ್ಲಿ 108 ಸಮಸ್ಯೆಗಳು ಉದ್ಭವ ಆಗಿದ್ದಾವೆ ಮತ್ತು ಎಷ್ಟೋ ಕಾಮಗಾರಿಗಳು ನೆನೆಗುದಿಗೆ ಬಿದ್ದಿದ್ದಾವೆ. ಮತ್ತು ಇರುವಂಥ ಕಾಮಗಾರಿಗಳನ್ನೇ ಮತ್ತೆ ಅದೇ ಕಾಮಗಾರಿಗಳನ್ನು ಕೀಳೋದು ಹಾಕೋದು ಆ ರೀತಿಯಲ್ಲಿ ಇವತ್ತು ಅವೈಜ್ಞಾನಿಕವಾಗಿ ನಡೀತಾ ಇದೆ. ಮತ್ತು ಅಲ್ಲಿ ಸ್ಥಳೀಯವಾಗಿ ಕೂಡ ಯಾರೂ ಏನೋ ಪ್ರಶ್ನೆಯನ್ನು ಮಾಡ್ತಿಲ್ಲ. ಹಾಗಾಗಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಇವತ್ತು ನಿರಂತರವಾಗಿ ಈ ಭ್ರಷ್ಟಾಚಾರದ ವಿರುದ್ಧ, ಅಕ್ರಮಗಳ ವಿರುದ್ಧ ಹೋರಾಟವನ್ನು ಹಮ್ಮಿಕೊಂಡು ಇವತ್ತು ಜಿಲ್ಲಾಧಿಕಾರಿಗಳಿಗೆ ಭೇಟಿಯಾಗಬೇಕಂತ ಹೇಳ್ಬಿಟ್ಟು ಬಂದಿದ್ದೇವೆ. ಬಂಧುಗಳೇ, ಕುಡುಗೋಲಮಟ್ಟಿ ಏತ ನೀರಾವರಿ ಯೋಜನೆ ಸಾವಿರಾರು ಎಕರೆ ನೀರಾವರಿ ಆಗಬೇಕಾದಂಥ ಒಂದು ಯೋಜನೆ ಇವತ್ತು ಹಳ್ಳ ಹಿಡಿದಿದೆ. ಕಾರಣ ಜನಪ್ರತಿನಿಧಿಗಳ ನಿರ್ಲಕ್ಷ್ಯ ಮತ್ತು ಹೋರಾಟಗಾರರ ಯಾರು ಧ್ವನಿ ಎತ್ತದೇ ಇರತಕ್ಕಂಥದ್ದು. ಇವತ್ತು ನಾವು ಭಾಳಷ್ಟು ಕಡೆ ನೋಡ್ತಾ ಇದ್ದೀವಿ. ಎಷ್ಟೋ ಜನ ರೈತಪರ ಹೋರಾಟಗಾರರಿದ್ದಾರೆ, ರೈತಪರ ಸಂಘಟನೆಗಳು ಕೂಡ ಇದ್ದಾವೆ. ಯಾಕೆ 10-15 ವರ್ಷ ಆದ್ರೂ ಆ ಯೋಜನೆ ಬಗ್ಗೆ ಧ್ವನಿ ಎತ್ತಾ ಇಲ್ಲ ನಮಗೆ ಗೊತ್ತಿಲ್ಲ. ಹಾಗಾಗಿ ಏನು ಸಮಸ್ಯೆ ಇದೆ ಅದನ್ನು ನಾವು ಜಿಲ್ಲಾಧಿಕಾರಿಗಳಿಗೆ ನೇರವಾಗಿ ಭೇಟಿಯಾಗಿ ಕೇಳೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಬಂದಿರತಕ್ಕಂಥದ್ದು. ಇವತ್ತು ಹಡಗಲಿ ತಾಲೂಕು ಅತಿ ಹಿಂದುಳಿದ ತಾಲೂಕು ಅಂದರೆ ಅದರಲ್ಲಿ ಎರಡು ಮಾತಿಲ್ಲ. ಕಾರಣ 80 ಕಿಲೋಮೀಟರ್ ಅಷ್ಟು ವ್ಯಾಪ್ತಿಯಲ್ಲಿ ಬ್ಯಾಕ್ ವಾಟರ್ ಇದ್ರೂ ಅಲ್ಲಿರ್ತಕ್ಕಂಥ ಸಣ್ಣ ನೀರಾವರಿ ಇಲಾಖೆ ಲಿಫ್ಟ್ ಇರಿಗೇಷನ್ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ. ಮತ್ತು ಈ ಒಂದು ಏನಿದೆ ನಮ್ಮಲ್ಲಿರ್ತಕ್ಕಂಥ ದಿವಂಗತ MP ಪ್ರಕಾಶ್ ಅವರು ಒಂದು ಕನಸಿನ ಯೋಜನೆ ಅದು ಹಳ್ಳ ಹಿಡಿದಿದೆ. ಬಟ್ ಅವರ ಹೆಸರಲ್ಲಿ ರಾಜಕೀಯ ಮಾಡಲಿಕ್ಕೆ ನಮ್ಮ ಹಡಗಲಿ ತಾಲೂಕಲ್ಲಿ ಯಾವುದೇ ರೀತಿಯ ಕೊರತೆ ಇಲ್ಲ. ಎಲ್ಲರೂ ಕೂಡ ಅವರ ಹೆಸರನ್ನ, ದಿವಂಗತ MP ಪ್ರಕಾಶ್ ಅವರ ಹೆಸರನ್ನು ಬಳಸ್ಕೊಳ್ತಾರೆ ಮತ್ತು ಅಧಿಕಾರಕ್ಕೆ ಬರ್ತಾರೆ. ಆದರೆ ಅವರ ಕನಸನ್ನು ಈಡೇರಿಸ್ತೀವಿ ಅಂತ ಕೂಡ ಭಾಷಣದಲ್ಲಿ ಬೀಗುತ್ತಾರೆ. ಆದರೆ ಆ ಕನಸನ್ನು ಈಡೇರಿಸಲಿಕ್ಕೆ ಯಾರೂ ಬರ್ತಾ ಇಲ್ಲ. ಸೊ ಹಾಗಾಗಿ ಇವತ್ತು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಇವರ ಏನು ಅದು ಯೋಜನೆ ಇದೆ ಆ ಯೋಜನೆಯನ್ನು ಸಕ್ರಿಯವಾಗಿ ಬಳಕೆ ಮಾಡಲಿಕ್ಕೆ ಯಾವ ರೀತಿಯೆಲ್ಲ ಹೋರಾಟವನ್ನು ನಾವು ಮಾಡಬಹುದು ಅಂತ ಹೇಳಿಬಿಟ್ಟು ನಾವು ಕೂಡ ಒಂದು ರೀತಿಯ ಸಿದ್ಧತೆಯನ್ನು ನಾವು ಮಾಡ್ಕೊಳ್ತಾ ಇದ್ದೀವಿ. ಹಾಗೆಯೇ ನಮ್ಮ ಭಾಗದಲ್ಲಿ ನಮ್ಮ ಇವರು ಜಿಲ್ಲಾಧಿಕಾರಿಗಳು ಬಂದು ಸೈಕಲ್ ತುಳಿಯೋದ್ರ ಮುಖಾಂತರ ಸಿಟಿನ ಪಟ್ಟಣವನ್ನು ಸುತ್ತಿ ಅಲ್ಲಿ ಏನೆಲ್ಲ ಅಭಿವೃದ್ಧಿ ಆಗಿದೆ, ಯಾವ ರೀತಿ ಮತ್ತು ಬೇರೆ ರೀತಿ ಅಭಿವೃದ್ಧಿಯನ್ನು ಕೈಗೊಳ್ಳಬಹುದು ಅಂತ ಹೇಳ್ಬಿಟ್ಟು
ಏನು ವೀಕ್ಷಣೆ ಮಾಡಲಿಕ್ಕೆ ಒಂದು ನಮ್ಮ ಪಟ್ಟಣದಲ್ಲಿ ಕೊಯ್ನಡಗಿ ಪಟ್ಟಣದಲ್ಲಿ ತಿರುಗಿದ್ದಾರೆ. ಸೊ ನಾವೇನು ಹೇಳ್ತಾ ಇದ್ದೀವಿ, ಬನ್ನಿ ನಮ್ಮಲ್ಲಿ ಮೈನರ್ ಇರಿಗೇಷನ್ ವ್ಯಾಪ್ತಿಯಲ್ಲಿ ಬರುವಂಥ 18 ಸೆಕ್ಷನ್ಗಳನ್ನು ಒಂದಿಷ್ಟು ವಿಸಿಟ್ ಮಾಡಿ, ಮತ್ತು ರೈತರಿಗೆ ಆ ನೀರು ಸರಬರಾಜು ಮಾಡಲಿಕ್ಕೆ ಏನೆಲ್ಲ ನಾವು ಮಾಡಬೇಕು ಅದನ್ನು ನಾವು ನೆಕ್ಸ್ಟ್ ಹಂತದಲ್ಲಿ ಅದನ್ನು ಏನು ಹೇಳ್ತೀವಿ. ನಾವೀಗ ಮೈಲಾರದಲ್ಲಿ ಎಕ್ಸ್ಪ್ರೆಸ್ ಸ್ಪೀಡ್ ಲೈನ್ ಬಗ್ಗೆ ಸುಮಾರು ವರ್ಷಗಳಿಂದ ನಾವು ಅದನ್ನು ಪದೇ ಪದೇ ಅಧಿಕಾರಿಗಳ ಗಮನಕ್ಕೆ ತರ್ತಾ ಇದ್ದೀವಿ. ಸರ್, ದಯವಿಟ್ಟು ಎಕ್ಸ್ಪ್ರೆಸ್ ಸ್ಪೀಡ್ ಲೈನ್ ಹಾಕಿ, ಜೊತೆಯಲ್ಲಿ 450ರಿಂದ 650 700 ಎಕರೆ ನೀರಾವರಿ ಆಗಬೇಕಾದಂಥ ಪ್ರದೇಶ ಸಂಪೂರ್ಣವಾಗಿ ಸ್ಟಾಪ್ ಆಗಿದೆ. ಬಟ್ ಆ ಯೋಜನೆ ಹೆಸರಲ್ಲಿ ಹಣ ಮಾತ್ರ ಪೋಲಾಗ್ತಾ ಇದೆ. ಸೊ ಅದನ್ನು ಸಕ್ರಿಯವಾಗಿ ಆ ಯೋಜನೆಯನ್ನು ಅನುಷ್ಠಾನಕ್ಕೆ ತನ್ನಿರಿ, ಮತ್ತು ರೈತರಿಗೆ ಅನುಕೂಲ ಆಗಲಿ, ಆಗ ಮಾತ್ರ ಆ ತಾಲೂಕಿನ ಅಭಿವೃದ್ಧಿ ಸಾಧ್ಯ ಇದೆ ಅಂತ ಹೇಳ್ಬಿಟ್ಟು ನಾವು ಮನವರಿಕೆ ಮಾಡಲಿಕ್ಕೆ ಬಂದಿರ್ತಕ್ಕಂಥ. ಅದರ ಜೊತೆಯಲ್ಲಿ ಕುಡುಗೋಲಮಟ್ಟಿ ಮತ್ತು ಮೇಜರ್ ಇರಿಗೇಷನ್ ಅಂತ ಹೇಳ್ಬಿಟ್ಟು ಮಾಡಿದ್ದಾರೆ, ಸಿಂಗ್ಟಾಲೂರು ಏತ ನೀರಾವರಿ ಯೋಜನೆ. ಆದರೆ ಏನಾಗಿದೆ, ಆ ಕಡೆ ಗದಗ ಹುಬ್ಳಿವರೆಗೂ ನೀರು ಹೋಗ್ತದೆ. ಆದರೆ ನಾವು ತಾಲೂಕಿನ ಏನು ಅಂಡ್ಕೊಂಡು ಕಟ್ಟಿರ್ತಕ್ಕಂಥ ತಾಲೂಕಿನ ಹೆಸರಿಗೆ ಸೇರಿಸಿ ಸಿಂಗ್ಟಾಲೂರು ಏತ ನೀರಾವರಿ ಯೋಜನೆಯನ್ನು ಕಟ್ಟಿರ್ತಕ್ಕಂಥದ್ದು ಇದೆ. ಆದರೆ ಅದು ಸರಿಯಾಗಿ ಬಳಕೆ ಆಗ್ತಿಲ್ಲ. ಎಷ್ಟೋ ಕಡೆ ಕಾಮಗಾರಿ ನೆನೆಗುದಿಗೆ ಬಿದ್ದಿದೆ. ಅದನ್ನು ನಾವು ಮೈನರ್ ಇರಿಗೇಷನ್ ಡಿಪಾರ್ಟ್ಮೆಂಟಿಗೆ ಹೋಗಿ ಕೇಳಿದರೆ, ಇಲ್ಲ ನಾವು ಗುತ್ತಿಗೆದಾರರಿಗೆ ಗುತ್ತಿಗೆನ ಕೊಟ್ಟಿದ್ದೀವಿ, ಅವರು ಕೆಲಸವನ್ನು ಮಾಡಿಲ್ಲ, ಹಾಗಾಗಿ ಮತ್ತೆ ರೀಟೆಂಡರ್ ಕರೆದಿದ್ದೀವಿ ಅಂಥೇಳಿ ನಾವು ಸುಮಾರು 5-6 ವರ್ಷದಿಂದ ನಿರಂತರವಾಗಿ ಆ ಕಚೇರಿಗೆ ಭೇಟಿ ಕೊಡ್ತಾ ಇದ್ದೀವಿ. ಆದರೆ ಅದು ಕೂಡ ಕೆಲಸ ಆಗ್ತಿಲ್ಲ. ಹಾಗೆಯೇ ಎಷ್ಟೋ ಕಡೆ ಕಾಲುವೆಗಳು ಹೋಗಿದ್ದಾವೆ, ಕಾಲುವೆಗಳಿಗೆ ಪರಿಹಾರ ಸಿಕ್ಕಿಲ್ಲ. ಹಾಗಾಗಿ ರೈತರೇ ಸ್ವಯಂ ಆಗಿ ಕಾಲುವೆಗಳನ್ನು ಮುಚ್ಚುವಂಥ ಕೆಲಸ ಮಾಡ್ತಾ ಇದ್ದಾರೆ. ಸೊ ಕಾಲುವೆಗಳನ್ನು ಮುಚ್ಚುತ್ತಿರಬೇಕಾದ್ರೆ ಅಧಿಕಾರಿಗಳು ಹೋಗಿ ತಡಿಲಿಕ್ಕೆ ಕೂಡ ಅವರಿಗೆ ಅಧಿಕಾರಿಗಳಿಗೆ ಏನು ರೈಟ್ಸ್ ಇಲ್ದಂಗೆ ಆಗಿದೆ. ಯಾಕಂದರೆ ನಮ್ಮ ಭೂಮಿಯಲ್ಲಿ ಕಾಲುವೆ ಹೋಗಿದೆ, ಅದಕ್ಕೆ ಪರಿಹಾರ ಕೊಡಿ, ನೀರು ತಗೊಂಡೋಗಿ ಅಂತ ಹೇಳ್ತಾರೆ. ಇದನ್ನು ಪರಿಹಾರನೂ ಕೊಡ್ತಿಲ್ಲ, ಕಾಲುವೆಗಳು ಹಾಗೆ ಹಾಳು ಬಿದ್ದಿದ್ದಾವೆ, ಮತ್ತು ಅದಕ್ಕೆ ನೀರು ಕೂಡ ಹರಿಸ್ತಾ ಇಲ್ಲ. ಬಟ್ ಯೋಜನೆ ಮತ್ತು ಅಧಿಕಾರಿಗಳಿಗೆ ಸರಿಯಾಗಿ ಸಂಬಳ ತಲುಪ್ತಾ ಇದೆ. ಸೊ ಅಧಿಕಾರಿಗಳಿಗೆ ಸರಿಯಾಗಿ ಸಂಬಳ ತಲುಪ್ತಿರ್ಬೇಕಾದ್ರೆ ಆ ಯೋಜನೆಗೆ ನೀರು ಹರಿಸಿದ್ರೇನೋ ಹರಿಸದೇ ಇದ್ರೇನೋ ಅವ್ರಿಗೇನು ಸಮಸ್ಯೆ ಇಲ್ಲ. ಹಾಗಾಗಿ ನಾವು ಸರ್ಕಾರಕ್ಕೆ ತಾಕೀತನ್ನು ಮಾಡ್ತೀವಿ, ದಯವಿಟ್ಟು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅಂದರೆ ನೀವು ಅವ್ರನ್ನ ಅಧಿಕಾರಿಗಳ ಸಂಬಳವನ್ನು ಸ್ಟಾಪ್ ಮಾಡಿ, ಆವಾಗ ಎಚ್ಚೆತ್ಕೊಂಡು ಕೆಲಸ ಮಾಡ್ತಾರೆ. ಕೆಲಸ ಮಾಡಿದರೆ ಸಂಬಳ ಕೊಡಿ. ಈಗ ನಾವು ದಿನಗೂಲಿ ನೌಕರರು ನಮ್ಮ ಎಲ್ಲನ ಕೆಲಸಕ್ಕೆ ನಾವು ಕರ್ಕೊಂಡೋದಾಗ ಅವ್ರು ಕೆಲಸ ಮಾಡಲಿಲ್ಲ ಅಂದ್ರೆ ಸಂಬಳ ಕೊಡಲಿಲ್ಲ ಅಂದರೆ ಅವ್ರು ಏನು ಮಾಡ್ತಾನೆ, ಬರೀ ಅವಾಗ ಇಲ್ಲ ನಾವು ಸಂಬಳ ಕೊಡಲಿಲ್ಲ, ಕೆಲಸ ಮಾಡಲಿಲ್ಲ ಅಂದ್ರೆ ಸಂಬಳ ಸಿಗಲ್ಲ, ಸಂಬಳ ಸಿಕ್ಕಿಲ್ಲ ಅಂದ್ರೆ ನಮ್ಮ ಮನೆ ನಡೆಯಲ್ಲ ಅಂತ ಹೇಳ್ಬಿಟ್ಟು ಅವಾಗ ಅವರಿಗೆ ಒಂದು ಬಾಧ್ಯತೆ. ಹಾಗೆ ಅಧಿಕಾರಿಗಳಿಗೂ ಕೂಡ ನೀವು ಸಂಬಳವನ್ನು ಸ್ಟಾಪ್ ಮಾಡಿ, ಸರಿಯಾಗಿ ಕೆಲಸ ಮಾಡಲಿಲ್ಲ ಅಂತಂದರೆ ಮತ್ತು ನೀವು ಅವ್ರ ಕಡೆಯಿಂದ ಕೆಲಸ ತಗೊಳ್ಳಿ. ಅಲ್ಲಿಗೂ ಆಗ್ತಾ ಇಲ್ಲ ಅಂತಂದರೆ ನಾವು ರಾಜ್ಯ ಸರ್ಕಾರಕ್ಕೆ ಈಗಾಗಲೇ ನಾವು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದವರು ಏನೆಲ್ಲ ಮಾಡಲಿಕ್ಕೆ ಸಾಧ್ಯ ಇದೆ, ನಾವು ಯಾವುದೇ ಒಂದು ಏನೂ ನಿರೀಕ್ಷೆ ಮಾಡದೆ, ಸರ್ಕಾರದಿಂದ ಏನೂ ನಿರೀಕ್ಷೆ ಮಾಡ್ದೇ ರಾಜ್ಯಾದ್ಯಂತ ನಾವು ಕೆಲಸ ಮಾಡಲಿಕ್ಕೆ ರೆಡಿ ಇದೀವಿ ಅಂತೇಳಿ ಪ್ರೆಸ್ ಮೀಟ್ ಮಾಡಿ ರಾಜ್ಯ ಸರ್ಕಾರಕ್ಕೆ ನಾವು ಪತ್ರವನ್ನು ಕೂಡ ಬರೆದಿರೋದು ರಾಜ್ಯದ ಜನತೆ ನೋಡಿದ್ದೀರಾ. ಯಾವ ಕಾರಣಕ್ಕಂತಂದರೆ ಈ ಭಾಗ್ಯಗಳನ್ನು ಜನರಿಗೆ ತಲುಪಿಸ್ಲಿಕ್ಕೆ, ಸರ್ಕಾರಿ ಯೋಜನೆಗಳನ್ನು ಜನಗಳನ್ನು ತಲುಪಿಸ್ಲಿಕ್ಕೆ ಒಂದು ಕಮಿಟಿ ಮಾಡಿ, ಆ ಕಮಿಟಿಗೆ ನೀವು ಸರ್ಕಾರಿ ಏನು ಅವರಿಗೆ ಪ್ರೋತ್ಸಾಹಧನ ಅಂತ ಹೇಳ್ಬಿಟ್ಟು ಅವರಿಗೆ ಸಂಬಳದ ರೀತಿಯಲ್ಲಿ ಅವ್ರಿಗೆ ಕೊಡ್ತಾ ಇದ್ದೀರಿ. ಆದರೂ ಎಲ್ಲಿಗಿದೆ ಅದು ಕೂಡ ಹಳ್ಳ ಇರ್ತಾ ಇದೆ. ಅಂದರೆ ನೀವೇನಪ್ಪ ಅಂತಂದ್ರೆ ನಿಮ್ಮ ಕಾರ್ಯಕರ್ತರನ್ನ ಯಾವ ರೀತಿ ಮುಂದೆ ಸಕ್ರಿಯವಾಗಿ ನಿಮ್ಮ ಜೊತೆಲಿ ತೊಡಗಿಕೊಳ್ಬೇಕು, ಅದಕ್ಕೆ ಸಂಬಳ ಕೊಟ್ಟು ಅವ್ರನ್ನ ತೊಡಗಿಸ್ಕೊಳ್ಳುವಂಥ ಕೆಲಸ ಮಾಡ್ತಾ ಇದ್ದೀರಿ. ಆದರೆ ಆ ಯೋಜನೆಗಳನ್ನು ಯಾವುದನ್ನು ನೀವು ತಲುಪಿಸ್ಲಿಕ್ಕೆ ನಿಮ್ಮ ಕಡೆಯಿಂದ ಸಾಧ್ಯ ಆಗ್ತಾ ಇಲ್ಲ. ಸೊ ಈ ಪ್ರತಿಯೊಂದು ಯೋಜನೆನೂ ಸಾರ್ವಜನಿಕರಿಗೆ ತಲುಪಿಸಬೇಕು, ಈ ನಾಡಲ್ಲಿ ಭ್ರಷ್ಟಾಚಾರ ನಿಲ್ಲಬೇಕು, ಮತ್ತು ಈ ದಪ್ಪ ಚರ್ಮದ ಒಂದಿಷ್ಟು ಅಧಿಕಾರಿಗಳು ಜಿಡ್ಡು ಹಿಡಿದ ರೀತಿಯಲ್ಲಿ AC ರೂಮಲ್ಲಿ ಕೂತ್ಕೊಂಡು ಸಂಬಳ ತಗೊಳ್ತಾ ಇದ್ದಾರಲ್ಲ, ಅವರ ಒಂದು ಜಿಡ್ಡನ್ನು ಇಳಿಸ್ಲಿಕ್ಕೆ ಇವತ್ತು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಕರ್ನಾಟಕದಲ್ಲಿ ನೆಲೆ ಊರಿದೆ. ಹಾಗಾಗಿ ದಯವಿಟ್ಟು ನೀವು ಅರ್ಥ ಮಾಡ್ಕೊಳ್ಬೇಕು, ನಾವು ಏನು ಕೇಳ್ತಾ ಇದ್ದೀವಿ. ಇವತ್ತು ಆ ಹಡಗಲಿ ತಾಲೂಕಿನ ಏನೋ ಬೋರ್ಡನ್ನು ನೋಡಿದಾಗ ವಾಹ, ಒಳ್ಳೆಯ ಒಂದು ಪರಿಮಳ ಬೀರುವಂಥ ಮಲ್ಲಿಗೆ ನಾಡಿಗೆ ಸ್ವಾಗತ. ಸರಿ, ಆ ಮಲ್ಲಿಗೆ ನಾಡಿಗೆ ಸ್ವಾಗತ, ಬರ್ತಾ ಇದ್ದೀರಿ ಸ್ವಾಮಿ, ಆದರೆ ಆ ನಾಡ ಒಳಗಡೆ ಇರ್ತಕ್ಕಂಥ ಕಂಪನ್ನು ಯಾರು ಸರಿಪಡಿಸ್ಬೇಕು? ಇದನ್ನು ಸಾರ್ವಜನಿಕರು ಎಚ್ಚೆತ್ಕೊಂಡು ಜನಪ್ರತಿನಿಧಿಗಳಿಗೆ ಮತ್ತು ಅಲ್ಲಿಯ ಅಧಿಕಾರಿಗಳಿಗೆ ಪ್ರಶ್ನೆ ಮಾಡುವಂಥದ್ದಾಗಬೇಕು. ಆದರೆ ಇವತ್ತು ಯಾರೂ ಮಾಡ್ತಾ ಇಲ್ಲ. ಇವತ್ತು ನಮ್ಮಲ್ಲಿ ಇರ್ತಕ್ಕಂಥ ಶಾಸಕರು ಅವರು ಕೇವಲ ಏನಾಗ್ತದೆ,
ಶಾಸಕರನ್ನ ಶಾಸಕರ ರೀತಿಯಲ್ಲಿ ನೋಡ್ತಾ ಇಲ್ಲ ತಾಲೂಕಿನ ಜನ. ನಾವು ಗಮನಿಸ್ತಾ ಇದ್ದೀವಿ, ಅವ್ರು ಯಾವುದೋ ಒಂದು ನಿಮ್ಮ ಊರಲ್ಲಿ ಏನೇನೋ ಸಮಸ್ಯೆ ಇದೆಯಾ ಅಂತೇಳಿ ಆ ಊರಿಗೆ ಹೋದರೆ ಅಡ್ವಾನ್ಸ್ ಆಗಿ ಒಂದು ಹಾರ, ಶಾಲು, ಒಂದು ಪೇಟ ಅವು ರೆಡಿ ಇರ್ತದೆ. ಅರೆ ಏನು ಘನಾಂಧರಿ ಕೆಲಸ ಮಾಡಿದ್ದಾರೆ ಅಂತ ನೀವು ಇದೆಲ್ಲ ಮಾಡ್ತಾ ಇದ್ದೀರಾ. ಅವ್ರನ್ನ ನೀವು ಜನಪ್ರತಿನಿಧಿಗಳನ್ನು, ನಿಮ್ಮ ಸೇವಕರು, ನಿಮ್ಮ ಅಡಿಯಾಳು, ನಿಮ್ಮ ಕೆಲಸಕ್ಕಾಗಿ ನಾವು ಮತವನ್ನು ಕೊಟ್ಟು ಅವ್ರನ್ನ ನಾವು ನೇಮಕ ಮಾಡ್ಕೊಂಡಿದ್ದೀವಿ ಅನ್ನೋ ಭಾವನೆ ನಿಮ್ಮಲ್ಲಿ ಹುಡ್ತಾ ಇಲ್ಲ. ಇನ್ನು ನಾವು ರಾಜಾಡಳಿತದಲ್ಲಿ ರಾಜರು ಬಂದರೆ ಕೈ ಕಟ್ಕೊಂಡು ನಿಂತ್ಕೊಳ್ಳೋದು, ಟವಲ್ ಹೆಗಲ ಮೇಲೆ ಇದ್ದರೆ ಕೈಯಲ್ಲಿ ಹಿಡ್ಕೊಂಡು ನಿಂತ್ಕೊಳ್ಳೋದು, ಆ ಒಂದು ಸ್ಥಿತಿಯಲ್ಲಿ ಮತ್ತೆ ನೀವು ಈ ರೀತಿ ಈ ಒಂದು ಯುಗದಲ್ಲಿ ಯಾವ ರೀತಿ ನೀವು ಮುಂದೋಗ್ತಿರ್ಬೇಕಾದ್ರೆ ನಿಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಯಾವ ರೀತಿಯ ವಾತಾವರಣವನ್ನು ಬಿಟ್ಟು ಹೋಗ್ತಾ ಇದ್ದೀರಿ ನನಗೆ ಅರ್ಥ ಆಗ್ತಾ ಇಲ್ಲ. ನಮ್ಮ ಹಡಗಲಿ ತಾಲೂಕಿನ ಶಾಸಕರ ಬಗ್ಗೆ ಒಂದು ಮಾತನ್ನು ಹೇಳ್ತಾ ಇದ್ದೀನಿ. ಅವರು ನಮ್ಮ ಒಂದು ಗ್ರಾಮ ಪಂಚಾಯತಿ ಎಲೆಕ್ಷನ್ ಕೂಡ ಕಂಟೆಸ್ಟ್ ಮಾಡಿರಲಿಲ್ಲ, ತಪ್ಪೇನಿಲ್ಲ. ಆದರೆ ಅಡ್ವಾನ್ಸ್ ಆಗಿ ಒಂದಿಷ್ಟು ಬಿಂಬಿಸಿದ್ರು. ಏನಂತ? ಅಭಿವೃದ್ಧಿಯ ಹರಿಕಾರರು. ಫ್ಲೆಕ್ಸ್ಗಳಲ್ಲಿ ನೋಡಿದ್ವಿ ನಾವು. ಅಭಿವೃದ್ಧಿಯ ಹರಿಕಾರರು, ಯುವಕರ ಕಣ್ಮಣಿ, ಭರವಸೆಯ ಬೆಳಕು, ಯುವಕರ ಆಶಾಕಿರಣ, ಹೂವಿನಡಗಲಿಯ ಮತ್ತು ಬೇರೆ ಬೇರೆ ಎಲ್ಲ. ಮತ್ತು ನಮ್ಮ MPP ಅವರ ಕನಸನ್ನು ನನಸು ಮಾಡಲು ಬಂದಂಥ ಶ್ರೀಕೃಷ್ಣ. ಅರೆ ಏನ್ರಿ ಇದು? ಸರಿ ಆಯಿತು, 2 ವರ್ಷ ನಾವು ಕಾದು ನೋಡಿದ್ದೀವಿ. ಈ 2 ವರ್ಷದಲ್ಲಿ ನೀವು ಏನೆಲ್ಲ ಅಭಿವೃದ್ಧಿ ಮಾಡಿದ್ದೀರಿ ಅಂತಂದರೆ ಇರ್ತಕ್ಕಂಥ ಕಾಮಗಾರಿಗಳನ್ನೇ ಬಗ್ಗಿದ್ದು ಆ ಕಾಮಗಾರಿಗಳನ್ನು ಮತ್ತೆ ರಿಪೇರಿ ಮಾಡುವಂಥ ಕೆಲಸ ಮಾಡ್ತಾ ಇದ್ದೀವಿ. ಮತ್ತೆ ಅಲ್ಲಿ ಸ್ಥಳದಲ್ಲೇ ಅಧಿಕಾರಿಗಳನ್ನು ಕರ್ಕೊಂಡೋಗಿ ಸ್ಥಳದಲ್ಲೇ ಪರಿಹಾರ ಮಾಡ್ತಾ ಇದ್ದೀವಿ. ಏನು ಮಾಡ್ತಾ ಇದ್ದೀರಾ? ಮಾಡ್ತಾ ಇದ್ದೀವಿ ಅಂತ ಹೇಳಿ ನಿಮ್ಮ ಕಾಮೆಂಟ್ಗಳನ್ನು ನೋಡ್ತಾ ಇದ್ದೀವಿ. ಆದರೆ ಒಬ್ಬ ಜನಪ್ರತಿನಿಧಿ ಜನರಿಗೆ ತಲುಪಿಸಲಿಕ್ಕೆ ನಿಮ್ಮ ಕೈಲಿ ಆಗ್ತಾ ಇಲ್ಲ. ಮತ್ತು ಯೋಜನೆಗಳನ್ನು, ಯಾವ ಯೋಜನೆಗಳನ್ನು ನಮ್ಮ ತಾಲೂಕಿಗೆ ತಂದರೆ ಅದು ಸರಿ ಹೋಗುತ್ತೆ ಅಂತ ಗೊತ್ತಿಲ್ಲ. ಆದರೆ ಸರ್ಕಾರಿ ಏನು ಅನುದಾನವನ್ನು, ತಾಲೂಕು ಪಂಚಾಯತಿ ಅನುದಾನವನ್ನು ನಿಮ್ಮ ಭವ್ಯವಾದವಂಥ ಏನು ಕೋಟಿ ಹಣದಲ್ಲಿ ನಿಮ್ಮ ಕಚೇರಿಯನ್ನು ನಿರ್ಮಾಣ ಮಾಡ್ಕೊಂಡ್ರಿ. ಯಾರಿಗೆ ಪ್ರಯೋಜನ ಅದರಲ್ಲಿ? ನಾವು ಕರ್ನಾಟಕ ರಾಷ್ಟ್ರಮತಿ ಪಕ್ಷದವರು ಒಂದು ಯೋಜನೆಯನ್ನು ಹಮ್ಮಿಕೊಂಡಿದ್ವಿ, ಒಂದು ಕನಸನ್ನು ಕಂಡಿದ್ದಾರೆ ನಮ್ಮ ರಾಜ್ಯಾಧ್ಯಕ್ಷರಂತ ರವಿಕೃಷ್ಣ ರೆಡ್ಡಿ ಅವರು. ಯಾವ ರೀತಿ ಎಲ್ಲ ಇರಬೇಕು ತಾಲೂಕು ಅಂದರೆ, ತಾಲೂಕಲ್ಲಿ ತಾಲೂಕು ಆಡಳಿತದಿಂದ ಹಿಡಿದು ಗ್ರಾಮ ಪಂಚಾಯತಿವರೆಗೂ ಅಲ್ಲಿ ಸರ್ಕಾರಿ ಕಚೇರಿಗಳಲ್ಲಿ ಯಾರೆಲ್ಲ ಟೈಮಿಗೆ ಬಂದಿದ್ದಾರೆ, ಯಾರೆಲ್ಲ ವೃತ್ತಿಯನ್ನು ನಿಭಾಯಿಸ್ತಾ ಇದ್ದಾರೆ, ಯಾರೆಲ್ಲ ಅಲ್ಲಿ ಒಳಗಡೆ ಕಚೇರಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದನ್ನು ಅಲ್ಲಿ ಸಾರ್ವಜನಿಕ ಸ್ಥಳಗಳಲ್ಲಿ ಯಾವ್ಯಾವ ಕಚೇರಿಯಲ್ಲಿ ಯಾವ ಅಧಿಕಾರಿಗಳಿದ್ದಾರೆ, ಏನು ಕೆಲಸ ಮಾಡ್ತಾ ಇದ್ದಾರೆ ಅಂತ ಮಾಡುವಂಥ ಬಿಸ್ನೆಸ್ನ ಅಲ್ಲಿ ನಿಮ್ಮ ಕಚೇರಿಯಲ್ಲಿ ಒಂದಿಷ್ಟು ಕ್ಯಾಮರಾಗಳನ್ನು ಹಾಕ್ಕೊಂಡು ಅಲ್ಲಿ ಏನು ಯಾರೆಲ್ಲ ಕಚೇರಿ ಒಳಗಡೆ ಇದ್ದಾರೆ ಮತ್ತು ಯಾರಿಲ್ಲ, ಯಾಕೆ ಬಂದಿಲ್ಲ ಅಂತ ಹೇಳಿ ಕೇಳಲಿಕ್ಕೆ ಒಂದು ಸಿಸ್ಟಮೆಟಿಕ್ ಆಗಿ ನಿಮ್ಮ ಹಾಲಲ್ಲಿ ಹಾಕ್ಕೊಂಡಿದ್ದೀರಿ. ಶಾಸಕರ ಏನು ಕೊಠಡಿಯಲ್ಲಿ ಅದನ್ನು ಇಟ್ಕೊಂಡಿದ್ದೀರಿ ಡಿಸ್ಪ್ಲೇಯಲ್ಲಿ. ಅದರಿಂದ ಯಾರಿಗೇನು ಪ್ರಯೋಜನ ಆಗ್ತಾ ಇದ್ದಾರೆ? ಏನು ಪ್ರಯೋಜನ ಆಗ್ತದೆ? ಯಾರು ನೋಡ್ತಾ ಇದ್ದಾರೆ? ಹೋಗಲಿ, ಅಲ್ಲಿ ಸರಿಯಾಗಿ ಅಧಿಕಾರಿಗಳು ಅಲ್ಲಿ ಬಂದಿಲ್ಲ ಆ ಸಂದರ್ಭದಲ್ಲಿ ಅಂದರೆ ಲಾಗ್ಬುಕ್ಕದಲ್ಲಿ ಮೆನ್ಷನ್ ಮಾಡಿಲ್ಲ ಅಂತಂದರೆ ಅದನ್ನು ಯಾರು ಕೇಳುವರು? ವಾಹನಗಳ ದುರ್ಬಳಕೆ ಆಗ್ತಾ ಇದೆ, ಸರಿಯಾಗಿ ಸಮಯಕ್ಕೆ ಅಧಿಕಾರಿಗಳು ಬರ್ತಾ ಇಲ್ಲ, ಕಚೇರಿಗಳಲ್ಲಿ ಏನು ಕೇಳಿದ್ರೆ ದಾಖಲಾತಿಗಳು ಇಲ್ಲ. ಸೊ ಯಾವ ಕಡೆ ಸಾಗ್ತಾ ಇದೆ? ಸೊ ದಯವಿಟ್ಟು ಇದನ್ನು ನೀವು ಗಮನಿಸಬೇಕು. ಹಾಗಾಗಿ ನಾವು ಇವತ್ತು ಜಿಲ್ಲಾಧಿಕಾರಿಗಳ ಹತ್ರ ಬಂದಿರೋದೇನಪ್ಪ ಅಂದರೆ ಆ ಸೈಕಲಲ್ಲಿ ಸಿಟಿ ರೌಂಡ್ಸ್ ಅಂತೆಲ್ಲ ಮಾಡಿದ್ರಿ. ಸಿಟಿ ರೌಂಡ್ಸ್ ಮಾಡಬೇಕಾದದ್ದು ಎಲ್ಲಿ? ನಮಗೆ ಸಿಟಿ ಯಾವಾಗೂ ಒಂದಿಷ್ಟು ಮ್ಯಾಕ್ಸಿಮಮ್ ಎಷ್ಟೋ ಒಂದು 75% ಕ್ಲೀನಾಗೇ ಇರುತ್ತೆ. ಅದಕ್ಕಾಗಿ ಅದು ಪುರಸಭೆ ಇರುತ್ತೋ ಅಥವಾ ನಗರ ಸಭೆ ಇರುತ್ತೆ ಅಥವಾ ಕಾರ್ಪೊರೇಷನ್ ಇರುತ್ತೆ, ಅಲ್ಲಿ ಅವರ ಅಡಿಯಲ್ಲಿ ಕೆಲಸ ಮಾಡುವಂಥ ಏನು ಪೌರ ಕಾರ್ಮಿಕರು ಅದನ್ನೆಲ್ಲ ಮಾಡ್ತಾ ಇದ್ದಾರೆ ಕೂಡ. ಅವರು 2 ದಿವಸ ಕೆಲಸ ಮಾಡಿಲ್ಲ ಅಂತ ಹೇಳಿಬಿಟ್ಟು ಮೂಗು ಮುಚ್ಕೊಂಡು ಓಡಾಡುವಂಥ ವಾತಾವರಣ ಸಿಟಿಯಲ್ಲಿ ನಿರ್ಮಾಣ ಆಗಿದೆ. ಅದು ನೀವು ಹೋಗಬೇಕಾಗಿದ್ದು ಎಲ್ಲಿ? ಗ್ರೌಂಡ್ ಲೆವೆಲಲ್ಲಿ ಹೋಗಬೇಕು. ಹಳ್ಳಿಗಳು ಉದ್ಧಾರ ಆದರೆ ದೇಶ ಉದ್ಧಾರ ಆದಿತ್ತು ಅಂತೇಳಿ ಸ್ಲೋಗನಲ್ಲಿ ಇದೆ. ಆದರೆ ಹಳ್ಳಿಗಳಲ್ಲಿ ಹೋಗಿ ವಿಸಿಟ್ ಮಾಡಲಿಕ್ಕೆ ನಿಮ್ಮ ಕೈಲಿ ಆಗ್ತಿಲ್ಲ. ಜಿಲ್ಲಾಧಿಕಾರಿಗಳ ನಡೆ ಹಳ್ಳಿ ಕಡೆ ಅಂತೇಳಿ ಕಾರ್ಯಕ್ರಮಗಳನ್ನು ಮಾಡಿದ್ರಿ, ದೊಡ್ಡ ದೊಡ್ಡ ಶಾಮಿಯಾನಗಳನ್ನು ಹಾಕಿದ್ರಿ. ಆದರೆ ಅಲ್ಲಿ ಕಡೆ ಜನರನ್ನು ದಾರಿ ತಪ್ಪಿಸುವಂಥ ಕೆಲಸ ಮಾಡಿದ್ರಿ. ಏನಂತ? ಸಾಧನೆ ತೋರಿದ ನಿಮಗೆಲ್ಲ ಅಂತ ಹೇಳ್ಬಿಟ್ಟು ನೀವುಗಳು ಬರ್ತಿರ್ಬೇಕಾದ್ರೆ ಸರ್ಕಾರಿ ಶಾಲೆ ಮಕ್ಕಳನ್ನು ಅಲ್ಲಿ ಈ ಕಡೆ ಆ ಭಾಗದಲ್ಲಿ 2 ಕಡೆ ಲೈನ್ ಮಾಡಿಸಿ ಅವ್ರ ಕಡೆಯಿಂದ ಹೂ ಹಾಕ್ಸ್ಕೊಳ್ಳುವಂಥದ್ದು, ಅವ್ರ ಕಡೆಯಿಂದ ಚಪ್ಪಾಳೆ ತಟ್ಸ್ಕೊಳ್ಳುವಂಥದ್ದು. ಅರೆ ಏನು ದಬ್ಬ ಹಾಕಿದ್ದೀರಿ ಅಂತ ಇವೆಲ್ಲ ಮಾಡ್ತಾ ಇದ್ದೀರಿ? ನಿಜವಾಗಲೂ ನಿಮಗೆ ಈ ನಾಡಿನ ಮೇಲೆ ಗೌರವ, ಅಭಿಮಾನ, ಪ್ರೀತಿ ಅಂತ ಇದ್ದರೆ, ಅಥವಾ ಈ ನಾಡು ಉಳಿಬೇಕು, ಬೆಳಿಬೇಕು, ಈ ನಾಡು ಸಮೃದ್ಧವಾದಂಥ ಏನು ಅಭಿವೃದ್ಧಿ ಕಡೆ ನಾವು ಸಾಗಬೇಕಂತಂದರೆ ದಯವಿಟ್ಟು ಮೊದಲು ಮದ್ಯಪಾನ ನಿಷೇಧ ಮಾಡಿ. ಹಳ್ಳಿಗಳಲ್ಲಿ ಪ್ರತಿಯೊಂದು, ಇವತ್ತು ನಾವು ಒಂದು ಹಳ್ಳಿಗೆ ಭೇಟಿ ಕೊಟ್ಟಿದ್ವಿ,
ಟಿಫನ್ನಿಗೆ ಹೋದ್ರೆ ನಾವು ಟಿಫನ್ ಮಾಡ್ತಾ ಇದೀವಿ, ಪಕ್ಕದಲ್ಲಿ ಒಬ್ಬನು ಲಿಕ್ಕರ್ ಓಪನ್ ಮಾಡ್ಕೊಂಡು ಕುಡಿತಾವನೆ. ಎಲ್ಲಿ ಸಿಗುತ್ತೆ ಅಂದ್ರೆ ಇಲ್ಲೇ ಸಿಗುತ್ತೆ ಅಂದ್ರು ಅವರು. ಆಯಿತು, ಮತ್ತೇನು ದೊಡ್ಡ ಬಾಟಲ್ ಏನು, ಸ್ವಲ್ಪ ಈ ಪಕ್ಕದಲ್ಲೇ ಸಿಗುತ್ತೆ ಬೇಕರಿ ಅಂಗಡಿಯಲ್ಲಿ ಅಂದರು. ಇವತ್ತು ಆ ಮಟ್ಟಕ್ಕೆ ಇದೆ ಅಂದರೆ ನಮ್ಮ ತಾಲೂಕಲ್ಲಿ ಇರ್ತಕ್ಕಂಥ ಜಿಲ್ಲಾಧಿಕಾರಿಗಳ ಗಮನಕ್ಕಿಲ್ವಾ, ಅಥವಾ ಪೊಲೀಸ್ ಇಲಾಖೆ ಗಮನಕ್ಕಿಲ್ವಾ, ಅಥವಾ SP ಅವರಿಗೆ ಅದು ಏನು ಗೊತ್ತೇ ಇಲ್ವಾ? ಸೊ ಲ್ಯಾಂಡ್ ಆರ್ಡರ್ ಏನು ಸಮಸ್ಯೆ ಮಾಡ್ತಾ ಇದ್ದಾರೆ? ಅಲ್ಲ, ಇವೆಲ್ಲ ಕಂಟ್ರೋಲಿಂಗ್ ಬರುವಂಥದ್ದು ಇವ್ರ ಅಂಡ್ರಲ್ಲಿ ಅಲ್ವಾ? ಸೊ ಏನು ಮಾಡ್ತಾ ಇದ್ದಾರೆ? ಸುಮ್ಮನೆ ನಾವು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದ್ದೀವಿ, ಈ ಥರ ಈ ವಿಚಾರವಾಗಿ ನಾವು VC ಇದೆ ಸ್ವಾಮಿ ಮಾಡ್ತಾ ಇದ್ದೀರಾ, ಇಂಪ್ಲಿಮೆಂಟ್ ಎಲ್ಲಿ ಆಗ್ತಾ ಇದೆ? ಯಾರು ಇದನ್ನು ಕೇಳೋರು? ಸೊ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಮತ್ತೆ ಏನೆಲ್ಲ ಯೋಜನೆಗಳನ್ನು ರೂಪಿಸ್ಕೊಂಡಿದ್ದೀರಿ. ಇನ್ನೊಂದು ವಿಚಾರಕ್ಕೆ ನಾನು ಬರ್ತೀನಿ. ಕೊಪ್ಪಳದಿಂದ ಸಾಕಷ್ಟು ಏನೋ ಇದು ಸ್ಯಾಂಡ್ ವೆಹಿಕಲ್ಸ್ ಎಲ್ಲ ಇದೇ ಬರ್ತದೆ, DC ಕಚೇರಿ ಭಾಗದಲ್ಲೇ ಹೋಗ್ತದೆ. ಮೈನಿಂಗ್ ಆಫೀಸ್, ಡಿಸ್ಟ್ರಿಕ್ಟ್ ಮೈನಿಂಗ್ ಆಫೀಸ್ ಮುಂದ್ಗಡೆನೆ ಹೋಗ್ತಾರೆ. ಏನು ಕಂಟ್ರೋಲ್ ಮಾಡ್ತಾ ಇದ್ದೀರಾ? ಇನ್ನೊಂದು ಕಡೆ, ಈ ಕಡೆ ಮೈನ್ಸು, ಆ ಮೈನ್ಸ್ ಏನು ಬೇಕಾಬಿಟ್ಟೆ ನಡೀತಾ ಇದೆ, ಯಾರು ಹೇಳೋರಿಲ್ಲ ಕೇಳೋರಿಲ್ಲ. ಸೊ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಒಂದೊಂದು ಇಲಾಖೆ, ನಿಮ್ಮದು ಡಿಸ್ಟ್ರಿಕ್ಟ್ ಟ್ರಾನ್ಸ್ಪೋರ್ಟ್ ಕಮಿಟಿ ಇದೆ, ಆ ಕಮಿಟಿಯಲ್ಲಿ ಎಲ್ಲ ಇಲಾಖೆಯವರು ಬರ್ತಾರೆ. ಗ್ರಾಮ ಪಂಚಾಯತಿ PDO ಇಂದ ಹಿಡಿದು EO ಇಂದ ಹಿಡಿದು PWD, ಫಾರೆಸ್ಟು, ಮೈನಿಂಗ್ ಆಫೀಸರು, ಜಿಲ್ಲಾಧಿಕಾರಿಗಳು, ರೆವಿನ್ಯೂ ಡಿಪಾರ್ಟ್ಮೆಂಟು, ಇವೆಲ್ಲವೂ ಬರ್ತದೆ. ಆದರೆ ಯಾಕೆ ಅಕ್ರಮಗಳು ನಡೀತದೆ? ಮೊನ್ನೆ ಕೊಪ್ಪಳದಲ್ಲಿ ಒಂದು DMG ಜೂನಿಯರ್ ಆಫೀಸರ್ ಮೇಲೆ ಹಲ್ಲೆಯನ್ನು ಮಾಡಿದರು. ನೀವೇನು ಮಾಡಿದಿರಿ? ಹಲ್ಲೆ ಮಾಡಿನೂ ರಾಜಾರೋಷವಾಗಿ ಬೋಟ್ಗಳನ್ನು ಹಾಕ್ಕೊಂಡು ಹೊಡಿತಾರೆ. ಯಾರು ಕೇಳೋರು? ಯಾಕೆ ನಿಮ್ಗೆ ಗಮನಕ್ಕಿಲ್ವಾ? ಯಾಕೆ ಮೂಕ ಪ್ರೇಕ್ಷಕ ಥರ ಕೂತಿದ್ದೀರಾ? ಸರ್ಕಾರಿ ಸಂಬಳ ಬರ್ತಾ ಇದೆ, ಆರಾಮಾಗಿ AC ಕಾರು, AC ಬಂಗಲೆ, ಮಸ್ತ್ ಮುಗೀತು. ಅರೆ ಬಡವರು ಬಡವರಾಗೆ ಉಳಿತಿದ್ದಾರೆ, ಶ್ರೀಮಂತರಾಗ್ತಾ ಇದ್ದಾರೆ. ಬಡವರು ಬೆಳೆಯೋದು ಯಾವಾಗ? ಇಲ್ಲಿಗಲ್ ಆಗಿ ನಡೀತಾ ಇದ್ದಾಗ ಅವರು ಹೆಚ್ಚಿಗೆ ಹಣದಲ್ಲಿ ಪಡೆಯುವಂಥ ಪರಿಸ್ಥಿತಿಗಳಾಗಿದೆ. ಓಸಿ ಮಟಕ ಇವೆಲ್ಲ ನಿರಂತರವಾಗಿ ನಡೀತಾ ಇದೆ. ಯಾರಾದರೂ ಪ್ರಶ್ನೆ ಮಾಡಿದರೆ ಅವ್ರ ಮೇಲೆ ಯಾವುದೋ ಒಂದು ಸುಳ್ಳು ಕೇಸ್ ಹಾಕಿ ಅಥವಾ ಪಿಟಿ ಕೇಸ್ ಹಾಕಿ ಅವ್ರ ಹೋರಾಟವನ್ನು ಹತ್ತಿಕ್ಕುವಂಥ ಕೆಲಸ ಮಾಡೋದು ಬಿಟ್ಟರೆ ನಿಮಗೆ ದೇವರಣಿಗೆ ಯಾವ ಕೆಲಸನೂ ಬರಲ್ಲ. ಸೊ ದಯವಿಟ್ಟು ನೀವು ಎಚ್ಚೆತ್ತುಕೊಂಡು ಈಗಲಾದರೂ ಒಂದಿಷ್ಟು ಬದಲಾವಣೆ ಕಡೆ ಒಂದು ಹೆಜ್ಜೆನ ಇಡಿ. ಹಾಗೆಯೇ 108 ಸಮಸ್ಯೆಗಳಿದ್ದಾವೆ. ಆ ಸಮಸ್ಯೆಗಳು ಏನೆಲ್ಲ ಇದ್ದಾವೆ ಸ್ಪಾಟಲ್ಲಿ ನೀವು ಬಂದರೆ ಅದಕ್ಕೆ ಪರಿಹಾರ ಇದೆ. ಅದು ಎಷ್ಟರ ಮಟ್ಟಿಗೆ ಪರಿಹಾರ ನೀವು ಮಾಡ್ತೀರಿ ಅಥವಾ ಅನ್ನೋದನ್ನು ಕೂಡ ನಾವು ಮುಂದಿನ ದಿನಮಾನಗಳಲ್ಲಿ ಕಾದು ನೋಡ್ತೀವಿ. ಹಾಗಾಗಿ ಈಗ ಜಿಲ್ಲಾಧಿಕಾರಿಗಳು ಇಲ್ಲ, ADC ಅವರು ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ADC ಅವ್ರನ್ನ ಭೇಟಿಯಾಗುವಂಥ ಕೆಲಸನ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಮಾಡುತ್ತೆ. ಹಾಗಾಗಿ ಈಗ ನಮ್ಮ ಯಾರು ಮಾತಾಡ್ತಾರೆ, ವರುಣ್ ಅವರು ಮಾತಾಡ್ತೀರಿ? ಸೊ ಹಾಗಾಗಿ ಲೈವ್ ಮುಖಾಂತರ ಈಗ ನಾವು ಹೋಗೋದಾದರೆ ಲೈವ್ ತುಂಬ ಇದಾಗತ್ತೆ. ಸೊ ಹಾಗಾಗಿ ಲೈವ್ನ ಇಲ್ಲಿಗೆ ನಾವು ಎಂಡ್ ಮಾಡಿ ಅಲ್ಲಿ ADC ಅವರ ಹತ್ರ ಹೋಗಿ ಅಲ್ಲಿ ಒಂದು ಮತ್ತೆ ಪುನಃ ಲೈವಲ್ಲಿ ಬರ್ತೀವಿ. ದಯವಿಟ್ಟು ಫೇಸ್ಬುಕ್ ಲೈವನ್ನು ನೋಡ್ತಿರ್ತಕ್ಕಂಥ ಪ್ರತಿಯೊಬ್ಬ ಈ ನಾಡಿನ ಪ್ರಜೆ ಇಲ್ಲ ಈ ಒಂದು ವಿಡಿಯೋನ ಶೇರ್ ಮಾಡೋದ್ರ ಮುಖಾಂತರ ನೀವು ಕೂಡ ಒಂದು KRS ಪಕ್ಷದ ಸದಸ್ಯತ್ವವನ್ನು ತಗೊಂಡು ಈ ನಾಡಿನ ನೆಲ ಜಲ ಮತ್ತು ಭಾಷೆಗಾಗಿ ಹೋರಾಟ ಮಾಡಲಿಕ್ಕೆ ಸೈನಿಕರ ರೀತಿಯಲ್ಲಿ KRS ಪಕ್ಷಕ್ಕೆ ಬನ್ನಿ ಅಂತ ಹೇಳ್ಬಿಟ್ಟು ಕರೆ ಕೊಡ್ತಾ ಸ್ವಚ್ಛ ಪ್ರಾಮಾಣಿಕ ಜನಪರ ರಾಜಕಾರಣಕ್ಕಾಗಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷವನ್ನು ಬೆಂಬಲಿಸಿ ಮತ್ತು ಆರ್ಥಿಕ ಸಹಾಯವನ್ನು ನೀಡಿ ಹೆಚ್ಚೆಚ್ಚು ಏನೋ ಸದಸ್ಯತ್ವವನ್ನು ತಗೊಳ್ಳಿ ಅಂತ ಹೇಳ್ಬಿಟ್ಟು ಕೈ ಮುಗಿದ ಕೇಳ್ಕೊಳ್ತಾ ನಮ್ಮ ಲೈವಲ್ಲಿ ಕೊನೆಗೊಳಿಸ್ತಾ ಇದ್ದೀವಿ. ಧನ್ಯವಾದ. ಅವ್ರಿಗೊಂದು ಕೇಸ್ ಇದಾಗಿ DC ಅವ್ರಿಗೆ ಹೋದ್ರೆ ರೆಸ್ಪಾನ್ಸ್ ಏನು ವಿಚಾರ ರೀ? ಮಿಸ್ಸಿಂಗ್ ಕೇಸ್ ಅಲ್ಲ, ಎಷ್ಟು ಬರ್ರಿ 3 months ಬಾಯ್ಸ್ ಅಲ್ಲಿ. ಮಿಸ್ಸಿಂಗ್ ಕೇಸು ಯಾರು ಅವರು ಮಿಸ್ ಆಗಿರೋದು? ಆದರೂ ರೆಸ್ಪಾನ್ಸ್ ಅಂತ ಅಂತ SP ಗೆ ಕಂಡ್ರ ಕಂಡೀವಿ. ಏನಂತ ಇದ್ದಾರೆ? ಬೇಜ ಹೋಗ್ಬಿಡ್ತಾನೆ, ಆಯ್ತು ಮಾಡೋಣ. ಎಷ್ಟು ದಿವಸ ಆಯಿತು ಹೋಗಿ? ಇದೆಲ್ಲ ನಾವು ಬಂದು 1 ತಿಂಗಳು ಆಗ್ತಾ ಉಂಟು. ನಾವು ನಮ್ಮ ಕೈ ಬಂದ 1 ತಿಂಗಳ ಇನ್ನೊಬ್ರಿಗೆಲ್ಲ ರೆಸ್ಪಾನ್ಸ್ ಅಂತ DC ಅವ್ರಿಗೆ ಗೊತ್ತಿಲ್ಲ. ಸೊ ಹೆಂಗೋ ಒಳಗಡೆ ಹೋಗ್ತಾ ಇದ್ದೀವಿ, ADC ಅವರು ಗಮನಕ್ಕೆ ತರೋಣ. ಇಲ್ಲಿ SP ಅವರೇ ಇದನ್ನು ಹ್ಯಾಂಡಲ್ ಮಾಡಬೇಕು. ಬಟ್ ನೋಡೋಣ, ನೇರವಾಗಿ ಒಂದ್ಸಲ ಏನಾಗಿದೆ ಅಂತ ಪ್ರಾಬ್ಲಮ್ ಅಂತ ಹೇಳ್ಬಿಟ್ಟು ನಂತರದಲ್ಲಿ ಮಾತಾಡೋಣ. ನೀವು ಕೂಡ KRS ಪಕ್ಷಕ್ಕೆ ಬನ್ನಿ, ಸದಸ್ಯತ್ವವನ್ನು ತಗೊಳ್ಳಿ. ನಿಮ್ಮ